ಕೊಟ್ಟಿರ್ತಕ್ಕಂಥದ್ದು ನಾವು ಅನ್ಕೊಂಡಕ್ಕಿಂತ ಮಿಕ್ಕಿದಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಏನು 1925ರಲ್ಲಿ ಪೂಜ್ಯ ಮಹಾ ತಪಸ್ವಿಗಳಾಗಿದ್ರು ಅವರ ಅವತ್ತಿನ ಜಗದ್ಗುರುಗಳು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಅಂತವರ ಪಾದ ಸ್ಪರ್ಶದಿಂದ ಇವತ್ತೇನು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ ಸನ್ನಿಧಿಯಿಂದ ಶಿವಲಿಂಗವನ್ನು ತರಿಸಿ ಅಂದು ಕೊಟ್ಟೂರಿಗೆ ರೈಲಿತ್ತು ಅನ್ನೋದಕ್ಕೆ ಮಾರ್ಕಂಡೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿರೋದೇ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ತಿಳಿಪಡಿಸ್ತಾ ಇದ್ದೇನೆ. ನಮ್ಮ ಮೇಲಿರ್ತಕ್ಕಂಥ ಪದ್ಮಶಾಲಿ ಸಮಾಜದ ಕೊಟ್ಟೂರಿನ ಮೇಲಿರ್ತಕ್ಕಂಥ ಅಭಿಮಾನ ಇವತ್ತು ನಿನ್ನೆಯದಲ್ಲ. ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಉಜ್ಜಯಿನಿ ಪೀಠಕ್ಕೂ ಹಾಗೂ MMG ಹರ್ಷವರ್ಧನ್ ಅವರ ಕುಟುಂಬಕ್ಕೂ ನಮ್ಮ ಪದ್ಮಶಾಲಿ ಕುಟುಂಬಕ್ಕೂ ಇರ್ತಕ್ಕಂಥದ್ದು ಇವತ್ತು ನಿನ್ನೆಯ ಸಂಬಂಧ ಅಲ್ಲ, 100 ವರ್ಷಗಳ ಸಂಬಂಧ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತೇನು ನಮ್ಮ ಸಮಾಜದ ಮೇಲೆ ಅವರು ಇರ್ತಕ್ಕಂಥ ಅಭಿಮಾನ ಅಷ್ಟಿಷ್ಟಲ್ಲ, ಅಂದಿನ ಏನಿವತ್ತು MMG ಹರ್ಷವರ್ಧನ್ ಇದ್ದಾರೆ ಅವರ ಅಜ್ಜನವರು, ಅವರ ತಂದೆಯವರ ತಂದೆ MMS ಚಂದ್ರಶೇಖರ್ ಅವರು ನಮ್ಮ ಮೇಲಿರ್ತಕ್ಕಂಥ ಅಭಿಮಾನದಿಂದ ಏನು ಹಿರಿಯರನ್ನು ಕೂಡಿಕೊಂಡು ಬಡತನದಲ್ಲಿತ್ತು ನಮ್ಮ ನೇಕಾರ ಸಮಾಜ. ಆ ದಿನಗಳಲ್ಲಿ ಬೆರಳೆಣಿಕೆಯಷ್ಟು ಕನಿಷ್ಠ ಅಂದ್ರೆ ಸುಮಾರು ಒಂದು 25-30 ಕುಟುಂಬಗಳಿರಬಹುದು. ನೇಕಾರಿಕೆ ವೃತ್ತಿಯನ್ನೇ ಮಾಡಿಕೊಂಡು ಇವತ್ತೇನು ದೇಶವನ್ನು ಕಾಯುವಂತ ಸೈನಿಕನಿದ್ರೆ, ಮನುಷ್ಯನ ಮಾನವನ್ನು ಕಾಪಾಡುವಂತ ಯಾರಾದ್ರಿದ್ರೆ ಅದು ನೇಕಾರ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಇಷ್ಟಪಟ್ಟು ಅವರು ಕೊಟ್ಟಿರ್ತಕ್ಕಂಥದ್ದು ಡೇಟನ್ನು ನಾನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಅಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದಿನಾಂಕ 18, ಇಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಶತಮಾನೋತ್ಸವದ ದಿನಾಂಕ ಕೂಡ 18. ಇದು ಬ್ರಹ್ಮ ಬೆಸೆದ ನಂಟು ಅಂತಕ್ಕಂಥ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅಭಿಮಾನಿಗಳು. ಮೊನ್ನೆ ತಾನೇ ಕೊಟ್ಟೂರೇಶ್ವರ ಸ್ವಾಮಿನ ರಥೋತ್ಸವ ನಡೆದಿದೆ, ನಿನ್ನೆ ಹಂಪಿ ಉತ್ಸವ ನಡೆದಿದೆ, ಇವತ್ತು ಮಾರ್ಕಂಡೇಶ್ವರ ಶತಮಾನೋತ್ಸವ ನಡೀತಾ ಇದೆ. ಅಭಿಮಾನಿಗಳು, ನಿಮ್ಮೆಲ್ಲರ ಸಹಕಾರ ಇವತ್ತು ಚಿಕ್ಕವನಿದ್ದೇನೆ, ನನಗೊಂದೇ ಒಂದು ಹಠ ಇತ್ತು, ಈ ಸಮಾಜವನ್ನು ಹೇಗಾದರೂ ಮೇಲೆ ಎತ್ತಬೇಕು, ಹೇಗಾದರೂ ಮಾಡಿ ಈ ಸಮಾಜವನ್ನು ಗುರುತಿಸುವಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಹಠದಿಂದ ಕೇವಲ ನಾನು 22ನೇ ವಯಸ್ಸಿನಲ್ಲಿ ಈ ಸಮಾಜಕ್ಕೆ ಕಾರ್ಯದರ್ಶಿಯಾಗಿ ರಾಮಪ್ಪನವರು ಹಿರಿಯರಿದ್ರು, ಅವರು ನನಗೆ ಸಲಹೆಯನ್ನು ಕೊಟ್ಟಿದ್ರು, ಅವರ ಅಧ್ಯಕ್ಷರಾಗಿದ್ರು, ಅವಾಗ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ. ಮಗುವಿನಲ್ಲಿ ಆ ಹಣವನ್ನು ಇವತ್ತು ನಮ್ಮ ಮಗ ನೋಡಿಕೊಟ್ಟಿದ್ರೆ ಅಂದ್ರೆ ಈ ಸಮಾಜದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನು ನಾನು ತುಂಬಾ ಹೃದಯವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು 2007ರಲ್ಲಿ ಒಂದು ಕಮಿಟಿಯನ್ನು ಮಾಡ್ಕೊಂಡ್ವಿ, ಬರೀ ಕೇವಲ 22-23 ವರ್ಷದ ಯುವಕರು. ನಾವು ಅವಾಗ 28 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಮಾಡಿದ್ದೀವಿ. ಈ ದೇವಸ್ಥಾನಕ್ಕೆ ಕಲ್ಯಾಣ ಮಂಟಪ ಇರಲಿಲ್ಲ, ಆ ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡಿದಾಗ ಇದೇ ಪೂಜ್ಯ ಜಗದ್ಗುರುಗಳು ಮೊನ್ನೆ ತಾನೇ